ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೇವಸ್ಥಾನಗಳಲ್ಲಿ ಕೊಡುವಂಥ ಪುಳಿಯೋಗರೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದೇ ಟೇಸ್ಟಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಬೋದು. ಹಾಗೆ ಈ ಥರ ಪುಳಿಯೋಗರೆ ಅಂದರೆ ಯಾರಿಗಿಷ್ಟ ಇಷ್ಟ ಆಗಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಆಲ್ ಟೈಮ್ ಫೇವ್ರೇಟ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಏನೋ ಹಾಕೊಳ್ದಿರ ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳೋಣ. ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ ತೊಗೊಳ್ಳಿ. ಹಾಗೆ 3/4 ಲೋಟ ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿ ತೊಗೊಳ್ಳೋಣ. ಹಾಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಹಾಗೆ 1 ಸ್ಪೂನು ಮೆಂತ್ಯಕಾಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ. ಹಾಗೆ ಅದೇ ಪ್ಯಾನ್ಗೆ 2 ಸ್ಪೂನು ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕಪ್ಪು ಎಳ್ಳನ್ನ ಕೂಡ ಹಾಕೊಬೋದು. ಇದಕ್ಕೇ ಸ್ವಲ್ಪ ಸಿಡಿಯುತ್ತೆ, ನೋಡಿಕೊಂಡು ಫ್ರೈ ಮಾಡಿ ತೊಗೊಳ್ಳಿ. ಹಾಗೆ 2 ಸ್ಪೂನು ಧನಿಯಾಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಫ್ರೈ ಮಾಡಿ ತೊಗೊಳ್ಳೋಣ. ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡಿ ತೊಗೊಳ್ಳಿ. ಹಾಗೆ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4 ಖಾರ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಫ್ರೈ ಮಾಡಿ ತೊಗೊಳ್ಳೋಣ. ಹಾಗೆ 1 ಹಿಡಿಯಷ್ಟು ಹುಣಸೆಹಣ್ಣು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪೌಡರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ನೀವು ಪುಳಿಯೋಗರೆ ಮಾಡ್ಕೊಳ್ಳೋವಾಗ ಹುಣಸೆಹಣ್ಣು ರಸ ಏನೋ ಹಾಕೋ ಅವಶ್ಯಕತೆ ಇರಲ್ಲ. ಅಷ್ಟೇ, ಇದೆಲ್ಲ ಈಗ ಫ್ರೈ ಆಗಿದೆ. ಅಷ್ಟೇ, ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಬರೀ ಮೆಣಸಿನ್ಕಾಯಿ ಹಾಗೆ ಹುಣಸೆಹಣ್ಣು ಮಾತ್ರ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇದನ್ನ ಫಸ್ಟ್ ಪೌಡರ್ ಮಾಡ್ಕೊಳ್ಳಿ, ಈ ರೀತಿ ತರ್ತರಿಯಾಗಿ ಆಗುತ್ತೆ. ಅಷ್ಟೇ, ಇದಕ್ಕೇ ನಾವಿಲ್ಲಿ ಮಿಕ್ಕಿರೋ ಅಂಥ ಬೇಳೆನೆಲ್ಲ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನೀವು ಬೇಕಾದ್ರೆ ಕೊಬ್ಬರಿ ತುರಿನ ಕೂಡ ಹಾಕೊಬೋದು. ಆದರೆ ನಾನಿಲ್ಲಿ ಕೊಬ್ಬರಿ ತುರಿ ತೊಗೊಂಡಿಲ್ಲ. ಅಷ್ಟೇ, ಈಗ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನು ಇಂಗು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮೇಯ್ನಾಗಿ ಈ ಪೌಡರೆಲ್ಲ ಮಸಾಲೆ ಪೌಡರ್ ಮಾಡಿಕೊಂಡ್ರೆ ಇಂಗು ಬೇಕೇ ಬೇಕಾಗುತ್ತಲ್ವ. ಅಷ್ಟೇ, ಇದನ್ನ ಪೌಡರ್ ಮಾಡಿ ತೊಗೊಳ್ಳೋಣ. ನೋಡಿ, ಈ ರೀತಿ ನೈಸಾಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಒಂದೊಳ್ಳೆ ಘಮ ಬರೋಕ್ಕೂ ಕೂಡ ಸ್ಟಾರ್ಟ್ ಆಗಿದೆ. ನೀವು ಈ ರೀತಿ ಮಾಡಿ ಒಂದು 8 ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ನೆನೆಸ್ಕೊಂಡಾಗ ಮಾಡಿಕೊಂಡು ತಿನ್ಕೊಬೋದು. ಅಷ್ಟು ಟೇಸ್ಟಾಗೂ ಕೂಡ ಬರುತ್ತೆ. ಈಗ ಪುಳಿಯೋಗರೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಂದು 2 ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಮಾಡಿಟ್ಕೊಂಡಿರೋ ಅಂಥ ಅನ್ನನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಉಪ್ಪು, ಮಾಡ್ಕೊಂಡಿರೋ ಅಂಥ ಪುಳಿಯೋಗರೆ ಪೌಡರ್ನ ನಾನಿಲ್ಲಿ 1 ಸ್ಪೂನ್ ತೊಗೊತಾ ಇದ್ದೀನಿ. ನೀವು ರೈಸ್ ಎಷ್ಟು ಹಾಕ್ಕೊತೀರೋ ಅದರ ಅಳತೆಗೆ ತೊಗೊಳ್ಳಿ. ಅಷ್ಟೇ, ಇದನ್ನು 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಪುಳಿಯೋಗರೆ ರೆಡಿ ಆಯಿತು. ಇದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಇಳಿಸ್ಕೊಳ್ಳೋಣ. ಅಷ್ಟೇ, ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ. ನೀವು ಮಿಸ್ ಮಾಡದೆ ಒಂದ್ಸಲ ಈ ರೀತಿ ಪುಳಿಯೋಗರೆನ ಮಾಡಿ ನೋಡಿ. ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ. ಅಷ್ಟೇ, ಇದಾಗಿದೆ. ಹಾಗೆ ನಾನಿಲ್ಲಿ ಫ್ಲಿಪ್ಕಾರ್ಟಲ್ಲಿ ಮ್ಯಾಟ್ನ ಕೂಡ ತರಿಸ್ಕೊಂಡಿದ್ದೆ, ಕಿಚನ್ ಮ್ಯಾಟ್ಸು. ನನಗೆ ಇದು ಬೇಕಾಗಿತ್ತು. ತುಂಬ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. 200 ಚಿಲ್ಲರೆ ಏನೋ ಕೊಟ್ಟೆ ಅನಿಸುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಫ್ರೈಡೇ, ವಾರ ಕೂಡ ಆಗಿದೆ, ಪೂಜೆ ಎಲ್ಲ ಮುಗೀತು. ಅಷ್ಟೇ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆಯಿತಾ? ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ. ಥ್ಯಾಂಕ್ ಯು.